ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ನೀವು ಕೊಟ್ಟಂತ ವರದಿ ಒಳಗೆ 2 ವರ್ಷದಾಗ 2,000 ವಿದ್ಯಾರ್ಥಿಗಳು ಕಡಿಮೆ ಆಗಿದೆ ನನ್ನ ಮತಕ್ಷೇತ್ರದಲ್ಲಿ. ಅಲ್ಲಿ ಸೌಲಭ್ಯಗಳ ಕೊರತೆ ಭಾಳ ಅದ ರೀ. ಅವರು ಶೌಚಾಲಯಗಳದಾವ ಅಂತೇಳಿ ಅಧಿಕಾರಿಗಳು ವರದಿ ಕೊಟ್ರ. ಶೌಚಾಲಯಗಳು ಈ ಹಂತದೊಳಗದಾವ. ತಮಗೆ ಗಮನಕ್ಕೆ ತರ್ತೇನೆ, ಯಾವ ಉಪಯೋಗಕ್ಕೆ ಬರಂಗಿಲ್ಲ. ಉಪಯೋಗಕ್ಕೆ ಬಾರದಂಥವು ಬರೀ ಕಾಗದದಲ್ಲಿ ಶೌಚಾಲಯಗಳಾದ್ರೆ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು ಅವ್ರ ಶೌಚಾಲಯಕ್ಕೆ? ಇವ್ರು ಕಾಗದದಾಗ ಅದಾವ. ಓಕೆ, ಅದನ್ನು ವರದಿ ಕೂಡ ನಾನು ತಂದಿದ್ದೇನೆ. ಮತ್ತು ಮಾನ್ಯ ನಾವು ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಈಗ ಅಲ್ಲಿ ಕೊಠಡಿಗಳಿಲ್ಲ, ಭಾಳ ದುರಸ್ತಿ ಒಳಗದಾವ. ಅವನ್ನ ಹೊಸದಾಗಿ ಕಟ್ಟುವಂಥ ವ್ಯವಸ್ಥೆ ಆಗವಲ್ದು. ಮೊನ್ನೆ KPS ಇವರು ಸೌಶಿಕ್ಷೆ ಒಂದು ಶಾಲೆಯನ್ನು ಉನ್ನತೀಕರಿಸಿದ್ದಾರೆ. ಅಲ್ಲಿ ಕೊಠಡಿಗಳು ಇಲ್ಲದಕ್ಕೆ ವಿದ್ಯಾರ್ಥಿಗಳು 60 ಮಂದಿ ಬಂದರೂ ನಾವು ಅಡ್ಮಿಷನ್ ತೊಗೊಳಕ್ಕಾಗಿಲ್ಲ. ಕೇವಲ 5 ಕೊಠಡಿಗಳು ಅದಾವಲ್ಲಿ. ಅಂದ್ರೆ ಅದನ್ನು ಕೊಡಬೇಕಾದ್ರೂ ಕೂಡ ಅದರ ಮಾನದಂಡವನ್ನು ತಾವು ಗಮನಿಸಬೇಕಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾನು ತಮ್ಮ ಗಮನಕ್ಕೆ ತರ್ತೇನೆ. ಅದಷ್ಟೇ ಅಲ್ಲದೆ, ಈಗಾಗಲೇ ನಾವು ತಮ್ಮ ವರದಿಯಲ್ಲಿ ಕೊಟ್ಟಂಗೆ ಬರೀ 2 ಶೌಚಾಲಯ ಕೊಟ್ರ. ಅಲ್ಲಿ ಬೇಕಾಗಿರೋದು 200 ಅಧಿಕಾರಿಗಳಿಗೆ ಕೊಟ್ಟದ್ದು ವರದಿ, ಮತ್ತು 135 ದುರಸ್ತಿ ಒಳಗದಾವ ಅಂತ ಕೊಟ್ರ. ನಾನು ಸ್ವತಃ ಹೋಗೇನ್ರಿ ಶಾಸಕನಾಗಿ. ಅಲ್ಲಿ ಯಾವ ಅಧಿಕಾರಿಗಳು ನೋಡಲ್ಲ, ಯಾವ ಉಪಯೋಗ ಬರೋದಿಲ್ಲ. ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆ ಒಳಗದಾರ, ಅವರು ಶಾಲೆ ಒಳಗೆ ಪಾಲಕರು ಕಳಿಸೋದಿಲ್ಲ. ನಮ್ಮ ವಿದ್ಯಾರ್ಥಿನಿಯರಿಗೆ ಶೌಚಾಲಯ ಇಲ್ಲ ಅಂದ್ಮ್ಯಾಗ, ಆಮ್ಯಾಗ ಶಿಕ್ಷಕಿಯರು ಕೂಡ ಬಹಳಷ್ಟು ಮಂದಿ ಬಂದು ನಮ್ಗೆ ಇಲ್ರಿ, ನಮ್ಗೆ ಅಲ್ಲಿ ಹೋಗಾಕ ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ಹೆಂಗೆ ಹೋಗೋಣ, ನಮ್ಮ ಗೌರವದ ಪ್ರಶ್ನೆ ಅಂತ ಯಾರು ಶಿಕ್ಷಕಿಯರು ಹೇಳ್ತಾರ, ವಿದ್ಯಾರ್ಥಿನಿಯರು ಹೇಳ್ತಾರ. ಇದು ಸರಿ ಆಗಬೇಕು, ಮತ್ತು ಇದಕ್ಕೆ ಹೆಚ್ಚಿನ ಅನುದಾನವನ್ನು ತಾವು ಕೊಡಬೇಕು. ಈ ಹಿಂದೆ ನಾವು ಇದಷ್ಟ ಅಲ್ಲದೆ ನಾವು ಈ ಸರ್ಕಾರದಿಂದ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸಾಹೇಬರ ಸಹಕಾರದಿಂದ CSR ಫಂಡ್ನಾಗ ಹೈಟೆಕ್ ಶೌಚಾಲಯ ಕಟ್ಟಿಸಿದ್ದೀವಿ. ಶಾಲಾ ಕೊಠಡಿ ಇಲ್ಲ, ಒಂದ್ ಮಿನಿಟ್ ಶಾಲಾ ಕೊಠಡಿ ಶೌಚಾಲಯ ಕಟ್ಟಿಸಿದೇವ್ರಿ, ಹೈಟೆಕ್ ಶೌಚಾಲಯ. ಸರ್ಕಾರಿ ಶೌಚಾಲಯಕ್ಕೆ ಅವಕಾಶ ಬರ್ಕಂದ್ರೆ ಅವು 10 ವರ್ಷ ಆದ ಕಟ್ಟಿ ಏನೂ ಆಗಿಲ್ಲ. ಇವು ಬರೀ 3-4 ವರ್ಷದಾಗ ಬಾಧ ಆಗ್ಬಿಡ್ತಾವ ಹೈಟೆಕ್. ಅದಷ್ಟ ಅಲ್ಲದೆ ಹೈಟೆಕ್ ಶೌಚಾಲಯ ಕಟ್ಟಿಸಿದ್ರಿ CSR ಫಂಡ್ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಸಹಕಾರದಿಂದ. ಮತ್ತು ಶಾಲಾ ಕೊಠಡಿ ಕಟ್ಸೇವ್ರಿ. ಬಹುತೇಕ ಸರ್ಕಾರ ಎಷ್ಟು ಕಟ್ಸೈತೆ ಅದಕ್ಕಿಂತ ಜಾಸ್ತಿ ಶಾಲಾ ಕೊಠಡಿ ಕಟ್ಟ್ಯಾವ CSR ಫಂಡ್ನಾಗ. ಇಡೀ ಕ್ಷೇತ್ರದೊಳಗೆ ಬಣ್ಣದರ್ಪಣ ಕಾರ್ಯಕ್ರಮ ಮಾಡಿಸೈತ್ರಿ, ಶಾಲೆಗಳ ಅಂದವಾಗಿರ್ಬೇಕಂತೇಳಿ CSR ಫಂಡ್ನಾಗ. ಎಲ್ಲ ಶಾಲೆಗಳು ಇವತ್ತೇನು ಪ್ರೈವೇಟ್ ಸ್ಕೂಲ್ ಅದಾವ ಅಷ್ಟು ಒಳ್ಳೆ ತರನಾಗಿರ್ಬೇಕಂತ ಇದನ್ನು CSR ಫಂಡ್ನಾಗ ಮಾಡಿಸಿದ್ವಿ. ಸರ್ಕಾರದಿಂದ ಈಗ ಕೇವಲ 2 ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಬೇಕಾಗಿರೋದು ಅಧಿಕಾರಿಗಳು 200 ಅಂತ ಕೊಟ್ಟರೆ ಅಲ್ಲಿ ತನ ವಿದ್ಯಾರ್ಥಿ. ಅಧ್ಯಕ್ಷರೇ, ಸದಸ್ಯರು ಕೇಳ್ತಕ್ಕಂಥದ್ದು ಏನು ಶೌಚಾಲಯಗಳನ್ನ ಹೆಚ್ಚು ನಿನ್ನೆ ಕೂಡ ಅವ್ರಿಗೆ ಮಾತಾಡಿದೆ. ನಿನ್ನೆ ಮಾತಾಡಿದಾಗ ಅವ್ರು ಹೇಳಿದ್ರು, ಏನಂತ ಹೇಳಿದ್ರು, ನಾನು ನಾಳೆ ಫೋಟೋ ಕಳಿಸ್ತೀನಿ, ಅಲ್ಲಿರ್ತಕ್ಕಂಥದ್ದು ವ್ಯವಸ್ಥೆನೇ ಬೇರೆ, ನಿಮ್ಮ ಅಧಿಕಾರಿಗಳು ಕೂಡ ಬೇರೆದು ಕೊಟ್ಟಿದ್ದಾರೆ ಅಂತ. ಅದಾದ್ಮೇಲೆ ನಾನು ನಮ್ಮ ACP ಯಾರಿದ್ದಾರೆ ಅಲ್ಲಿ ಇನ್ಚಾರ್ಜ್ ಕಮಿಷನರು, ಅವ್ರಿಗೂ ಕೂಡ ಮಾತಾಡಿ ನೀವೇ ಇಲ್ಲ ನಿಮ್ಮ ಯಾರಾದರೂ ಆಫೀಸರ್ಸ್ ಹೋಗಿ ನೋಡಿಕೊಂಡು ಬನ್ನಿ ಅಂತ ಹೇಳಿ. ಆದರೆ ಇವಾಗ ಅನುದಾನವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದನ್ನ ಮನ್ರೇಗಲ್ಲಿ ಆಗಲೇ ಸುಮಾರಷ್ಟು ತಗೊಂಡಿದ್ದಾರೆ. ಸುಮಾರು 1,67,00,000 ಕೆಲಸವನ್ನ ಮನ್ರೇಗಲ್ಲಿ. ಯಾಕಂದ್ರೆ ಯೂಶಲಿ ಕೆಲವು ಸತಿ ಶೌಚಾಲಯ ಎಲ್ಲ ಮಳೆಗಾಲದಲ್ಲಿ ಹಾಳಾದಾಗ ಇದನ್ನ ತಗೊಳ್ತಕ್ಕಂಥ ಸ್ವಾಭಾವಿಕವಾಗಿ ತಗೊಳ್ತಾರೆ. ಮತ್ತೆ ನಮ್ಮ SSKಲ್ಲೂ ಕೂಡ 25 ಮತ್ತು 26 ಈಗ ಸದ್ಯಕ್ಕೆ ಸುಮಾರು 5 ಟಾಯ್ಲೆಟ್ಸ್ ತಗೊಂಡಿದೆ. ಅದ್ರ ಜೊತೆಗೆ ಇನ್ನೂ ಹೆಚ್ಚು ಟಾಯ್ಲೆಟ್ಸ್ ಅವ್ರಿಗೆ ಏನ್ ಬೇಕು ಅಂತ ಹೇಳಿದಾಗ ಅನುದಾನ ನಮ್ಮ ಹತ್ರ ಇದೆ. ಅದನ್ನು ನೋಡಿಕೊಂಡು ನಮ್ಮ ಆಫೀಸರ್ಸ್ ಕಳಿಸಿ ಹಂತವಾಗಿ ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು ಕೆಲವು ಏನಾಗ್ತವೆ, ಕೆಲವು ಸರಿ ಇರ್ತವೆ, ನೀರೇನೋ ಒಂದು ವ್ಯವಸ್ಥೆ ಇರೋದಿಲ್ಲ, ಆ ಥರದ್ದು ಇರ್ತದೆ. ಅರ್ಜೆಂಟ್ ಆಗಿರ್ತಕ್ಕಂಥದ್ದನ್ನ ನಾನು ವೈಯಕ್ತಿಕವಾಗಿ ಅವ್ರಿಗೆ ಹೋಗಿ ನೋಡಿ ಸರಿ ಮಾಡಿಸ್ತಕ್ಕಂಥದ್ದನ್ನ ನಾನು ಮಾಡಿಸ್ತೀನಿ. ಇನ್ನುಳಿಕಿದ ಹೆಚ್ಚು ಬೇಕಾಗಿರ್ತಕ್ಕಂಥ ಹಂತವಾಗಿ ಮಕ್ಕಳ ಸಂಖ್ಯೆ ಅನುಗುಣವಾಗಿ ನಮ್ಮ ಒಂದು ನಿಯಮ ಇದೆ, ಅದರೊಳಗೆ ಮಾಡ್ಕೊಡ್ತೀವಿ. ಇದು ಯಾಕೆಂದ್ರೆ ಇವತ್ತು ಕಮ್ಮಿ ಆಗಿರ್ತಕ್ಕಂಥದ್ದಲ್ಲ ಮಾನ್ಯ ಅಧ್ಯಕ್ಷ, ಎಲ್ಲಾ ಕಡೆನೂ ಕೂಡ ಕಮ್ಮಿ ಇರ್ತಕ್ಕಂಥದ್ದು ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಆದಷ್ಟು ಬೇಗ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಯಾವ್ದಿದೆ ಅದನ್ನ ನನ್ನ ಕಡೆಯಿಂದ ನಾವು ಮಾಡ್ಕೊಡ್ತಕ್ಕಂಥದ್ದು ನನ್ನ ಇಲಾಖೆಯಲ್ಲಿ ಆದಷ್ಟು ಬೇಗ. ಮತ್ತೆ ಹಣನೂ ಕೂಡ ಇದೆ ನಮಗೆ, ಅಲ್ಲಿ ಕಮಿಷನರ್ ಹತ್ರನೇ ಇದೆ, ಅದನ್ನ ಆದಷ್ಟು ಬೇಗ ನಾನು ಮಾಡ್ಕೊಡ್ತೀನಿ ಮಾನ್ಯ ಅಧ್ಯಕ್ಷ. ಅವ್ರ ಹತ್ರ ಮಾಹಿತಿನೂ ಕೂಡ ಹೆಚ್ಚು ತಗೊಳ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, KPS ತಾವು ಹೇಳಿದ್ರಿ, KPS ಒಂದು ದಯವಿಟ್ಟು ಎಲ್ಲರ ಸದಸ್ಯರಿಗೂ ಹೇಳ್ತೀನಿ, ಇದು ಹೊಸ ಯೋಜನೆ ಇರೋದ್ರಿಂದ ಐಡೆಂಟಿಫೈ ಮಾಡಿದಿವೆ ಹೊರತು ಏಪ್ರಿಲ್ ತಿಂಗಳಲ್ಲಿ ಮೋಸ್ಟ್ಲಿ ಕೆಲಸ ಶುರು ಆಗ್ತದೆ. ಅದನ್ನ
ಎಲ್ಲ ಸಭೆಗೂ ಕೂಡ ನಾನು ತರ್ಲಿಕ್ಕೆ, ಯಾಕಂದ್ರೆ 900 KPS ಅಟ್ ಎ ಟೈಮ್ ನಾವು ತಗೊಳ್ತೀವಿ, ಅದನ್ನ ಅಟ್ ಎ ಟೈಮ್ ಕೆಲಸ ಸನ್ಮಾನ್ಯ ಅಧ್ಯಕ್ಷರೇ, ನಂದು ವಾದ ಅಂದ್ರ ಸರ್ಕಾರಿ ಶಾಲೆಗಳಲ್ಲೇ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತದ ಹೇಳಿದ್ರಲ್ಲ. ಅದ ಅಂದ್ರೆ ನೀವು ಪ್ರೈವೇಟ್ ಸ್ಕೂಲ್ಗೆ ಗೈಡ್ಲೈನ್ಸ್ ಹಾಕ್ತೀರಿ, ಈ ತರ ಕ್ರೀಡಾಂಗಣ ಇರಬೇಕು, ಈ ತರ ಶೌಚಾಲಯ ಇರಬೇಕು. ಮತ್ತೆ ಸರ್ಕಾರಿ ಶಾಲೆಗೆ ಇಲ್ದಂಗ ಆಯ್ತು. ಬೇರೆ ಸ್ಕೂಲ್ಗೆ ಹೆಂಗ್ ಹಾಕ್ತಿವ್ ನಾವು? ಕ್ರೀಡಾಂಗಣ ಇಲ್ಲ, ಶೌಚಾಲಯ ಇಲ್ಲ, ಕ್ಲಾಸ್ ರೂಮ್ ಇಲ್ಲ. ಆಯ್ತು, ಹೇಳಿದ್ರಲ್ಲ. ಥ್ಯಾಂಕ್ ಯು. ಅಲ್ಲ, ಇದು ಹೆಚ್ಚಿಗೆ ಆಗ್ಬೇಕಾದ್ರೆ ವಿದ್ಯಾರ್ಥಿ ಸೌಲಭ್ಯಗಳು ಕೊಡ್ಬೇಕು. ಸ್ವರೂಪ್ ಪ್ರಕಾಶ್ ಇಲ್ಲ. ಹರೀಶ್ ಬಿಪಿ